ನೀವು ಸ್ವಲ್ಪ ಈ CM ವಿಚಾರವನ್ನು ಸ್ವಲ್ಪ ಬಿಟ್ಟು ಬೇರೆ ಇನ್ನೇನಾರ ಕೇಳೋಕ್ಕೆ ಶುರು ಮಾಡಿರಿ. ಹೋಗ್ತಾರಪ್ಪ ಡೆಲ್ಲಿಗೆ, ಅವರು ಹೋಗಬಾರ್ದ ಡೆಲ್ಲಿಗೆ? ಅವರಿಗೆ ಸಮಯ ಇದು ಏನೋ ಮೀಟಿಂಗ್ಗಳಿರ್ತವೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿದ್ದಾರೆ ಮತ್ತು ದೊಡ್ಡ ಇಲಾಖೆ, 2 ದೊಡ್ಡ ಇಲಾಖೆ, ನೀರಾವರಿದು, ಬೆಂಗಳೂರಿದು ಅನೇಕ ಸಭೆಗಳು ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಹೋಗ್ತಾರೆ. ಅವ್ರಿಗೆ ಡೆಲ್ಲಿಗೆ ಹೋಗೋದೇ ದೊಡ್ಡ ವಿಚಾರನ. ಒಂದು ಕಡೆ ಯತೀಂದ್ರ ಸ್ಟೇಟ್ಮೆಂಟ್ ಕೊಡ್ತಾರೆ, ಇನ್ನೊಂದು ಕಡೆ ಅದು ಬಿಟ್ಬಿಟ್ಟು ಬೇರೆ ಏನಾರು ಕೇಳಿಯಪ್ಪ, ನಾನು ಉತ್ತರ ಕೊಡೋದಿಲ್ಲ ಅದಕ್ಕೆಲ್ಲ. ಥ್ಯಾಂಕ್ ಯು. ಈಗ MLAಗಳು ಗೊಂದಲದಲ್ಲಿದ್ದೀವಿ ಅಂತ ಸ್ವಯಂ MLAಗಳೇ ಹೇಳ್ತಿದ್ದಾರೆ. ಸತೀಶ್ ಜಾರಕಿಹೊಳಿ ಕೂಡ ಈ ಗೊಂದಲ ಬಗೆಹರಿಸಿ ಅಂತ ಪದೇ ಪದೇ ಹೈಕಮಾಂಡ್ಗೆ ಹೇಳ್ತಾ ಇದ್ದಾರೆ. ಆದ್ರೂ ಹೈಕಮಾಂಡ್ ಈ ಇಶ್ಯೂ ಸಾರ್ಟ್ ಔಟ್ ಮಾಡಕ್ಕೆ ಯಾಕೆ ಮುಂದಾಗ್ತಿಲ್ಲ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ನಾನು ಕಾಂಪಿಟೆಂಟ್ ಅಲ್ಲ ಹೈಕಮಾಂಡಿನ ಮಾತುಗಳು ಹೇಳೋಕ್ಕೆ, ಹೈಕಮಾಂಡೇ ಹೇಳ್ಬೇಕಲ್ವಾ. ಅಶೋಕ್ ಅವರು ಹೇಳ್ತಿದ್ದಾರೆ ಹೈಕಮಾಂಡ್ ವೀಕ್ ಆಗಿದೆ ಅಂತ. ಹೈಕಮಾಂಡ್ ವೀಕ್ ಆಗಿದೆ ಅಂತ. ನಿಮಗೆ ಅದೇ ಹೇಳಿದ್ನಲ್ಲ, ನೀವು ಹಿಂಗೆ ತಿರುಗಿಸಿ ಮಾತಾಡ್ತೀರಾ, ಹಂಗೂ ತಿರುಗಿಸಿ ಮಾತಾಡ್ತೀರಾ. ಬಿಟ್ಬಿಡಿ ಆ ವಿಷಯ, ಬಿಟ್ಬಿಟ್ಟು ಬೇರೆ ಮುಖ್ಯಮಂತ್ರಿ ವಿಷಯ ನೀವು ಬಿಟ್ಬಿಟ್ಟು ಬೇರೆ ಇನ್ನೇನಾದರೂ ಡೆವಲಪ್ಮೆಂಟ್ಸು, ಬಡ್ಜೆಟ್ಟು ಆ ಥರದ್ದೆಲ್ಲ ಕೇಳಿ. ಯಾವಾಗ ಸರ್ ಬಜೆಟ್ ಮೀಟಿಂಗ್? ನಮ್ದು ಆಗೋಯ್ತು, ಫಸ್ಟೇ ನಮ್ಮದು ಒಳಾಡಳಿತ ಇಲಾಖೆದೇ ಮುಗಿದೋಯ್ತು. ನಿನ್ನೆ ನೆಲಮಂಗಲದಲ್ಲಿ ಸರ್ ಚೈನ್ ಸ್ನ್ಯಾಚಿಂಗ್ ಆಗಿದೆ. ಸ್ಪ್ರೇ ಮಾಡೋದಕ್ಕೆ ಮಹಿಳೆ ಅಲ್ಲೇ ಈಗ ಅಲ್ಲೇ ಹೋಗ್ತಾ ಇದ್ದೀನಿ, ವಿಚಾರ ಮಾಡ್ತೀನಿ. ಜಾಸ್ತಿ ಆಗ್ತಾ ಇದೆ. ಈಗ ಅಲ್ಲೇ ವಿಚಾರ ಮಾಡ್ತೀನಿ, ಹೋಗ್ತಾ ಇದ್ದೀನಿ ನೆಲಮಂಗಲಕ್ಕೆ. ನೆಲಮಂಗಲಿಗೆ, ತ್ಯಾಮಗೊಂಡ್ಲಿಗೆ, ಅಲ್ಲಿ ಅವರು ನಮ್ಮ ಚಂದನ್ ಕುಮಾರ್ ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ಅಲ್ಲೇ ಅಧಿಕಾರಿಗಳು ಬರ್ತಾರೆ, ಅಲ್ಲೇ ವಿಚಾರ ಮಾಡ್ತೀವಿ. ಸಚಿವರ ವಿಧಾನಸೌಧದ ಕಚೇರಿ ಸಂಬಂಧಪಟ್ಟಂತೆ IPL ಪಂದ್ಯ ನಡೆಸುವ ಸಭೆ ಇದೆ. ಏನಾದರೂ ಪೂರಕವಾಗಿದೆಯಾ ಸರ್? ಕ್ರಿಕೆಟ್ ಅಭಿಮಾನಿಗಳಿಗೆ ನಾಳೆ ನಾಡಿದ್ದು ನಾನು ನಾಳೆ ಬುಧವಾರ 11ಕ್ಕೆ ಅಂತ ಕೊಟ್ಟಿದ್ದೆ, ಬಹುಶಃ ಒಂದು ದಿನ ಮುಂದಕ್ಕೆ ಹಾಕ್ಬೇಕಾಗುತ್ತೆ. ಗುರುವಾರ ಸರ್? ಗುರುವಾರ